ಹ್ಯಾಪಿ ಮಾರ್ನಿಂಗ್, ಎಕ್ಸಲೆಂಟ್ ಮಾರ್ನಿಂಗ್. ವೆಲ್ಕಮ್ ಸ್ನೇಹಿತರೆ. ಇವತ್ತಿನ ಈ ಒಂದು ಲರ್ನಿಂಗ್ ಇವತ್ತಿನ ಈ ವಿಡಿಯೋ, ಈ ಸೆಷನ್ ಅಲ್ಲಿ ಕಲಿಯೋಣ ವ್ಯಾಲೆಂಟೈನ್ಸ್ ಡೇ ಬಗ್ಗೆ, ರೈಟ್? ಸೊ ಪ್ರತಿಯೊಬ್ಬರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಸ್, ಎಕ್ಸ್ಪ್ರೆಸ್ ಮಾಡಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಏನು ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಎಲ್ಲರೂ ಅನ್ಕೊಳ್ತಾರೆ, ಬರೇ ಪ್ರೇಮಿಗಳಿಗೆ, ಯಾರು ಲವರ್ ಇರ್ತಾರೆ ಲವರ್ಗೆ ಮಾತ್ರ ಇವತ್ತಿನ ದಿನ ಅನ್ಕೊಂಡು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಯಾರು ಲವರ್ ಅಂತ ಹೇಳಿದ್ರೆ. ಸೊ ವ್ಯಾಲೆಂಟೈನ್ಸ್ ಡೇ ಅಂದಾಗ ನೋಡಿ, ನಾವು ಕನೆಕ್ಟ್ ಮಾಡ್ಬೋದು ಶ್ರೀಕೃಷ್ಣ ಬಗ್ಗೆ. ಶ್ರೀಕೃಷ್ಣ ಒಂದು ಪ್ರೀತಿಯ, ಪ್ರೇಮದ ಒಂದು ಸಂಕೇತ. ಅವರು ಕೃಷ್ಣ, ರೈಟ್? ಎಟರ್ನಲ್. ಸೊ ಕೃಷ್ಣನ ಒಂದು ಕ್ವಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಅವರು ಎಲ್ಲರನ್ನ ಪ್ರೇಮಿಯಾಗಿ ನೋಡ್ತಾ ಇದ್ರು, ಎಲ್ಲರನ್ನ, ಇನ್ಕ್ಲೂಡಿಂಗ್ ಗೋಮಾತೆ, ಹಸುಗಳನ್ನ, ಪ್ರಾಣಿಗಳನ್ನ, ಪರ್ವತವನ್ನ, ರೈಟ್, ಪಕ್ಷಿಗಳು, ಎಲ್ಲರನ್ನ ಪ್ರೀತಿಸ್ತಾ ಇದ್ರು ಅಂಡ್ ನೋ ಎಕ್ಸ್ಪೆಕ್ಟೇಷನ್. ಕೃಷ್ಣ ಹೇಗಿದ್ರು, ನೋ ಎಕ್ಸ್ಪೆಕ್ಟೇಷನ್, ಯಾವುದೇ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಓ, ನಾನು ಪ್ರೀತಿ ಮಾಡ್ತೀನಿ, ನೀನ್ ಎಷ್ಟು ನನ್ ಪ್ರೀತಿ ಮಾಡ್ತೀಯಾ, ನಾನ್ ಪ್ರೀತಿ ಮಾಡ್ತಾ ನನ್ಗೆ ಏನ್ ಕೊಡ್ತೀಯ ನೀನ್ ವಾಪಸ್ಸು, ನಿನ್ ಕಡೆ ಏನ್ ಸಿಗುತ್ತೆ, ನೋ ಎಕ್ಸ್ಪೆಕ್ಟೇಷನ್. ಸೊ ಪ್ರೀತಿ ಅಂದ್ರೆ ಏನ್ ಆಕ್ಚುಲಿ? ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ತಪ್ಪು ತಿಳ್ಕೊಂಡಿರ್ತಾರೆ. ಪ್ರೀತಿ ಅಂದ್ರೆ ನಾನ್ ಪ್ರೀತಿ ಮಾಡ್ತೀನಿ, ಅವರು ಪ್ರೀತಿ ಮಾಡ್ಬೇಕು. ನಾನ್ ಪ್ರೀತಿ ಮಾಡ್ತೀನಿ ಅಂದ್ರೆ ಅವರು ನನಗೆ ಟೈಮ್ ಕೊಡ್ಬೇಕು, ನನಗೆ ಹೇಳ್ಬೇಕು, ನನಗೆ ಗಿಫ್ಟ್ ಕೊಡ್ಬೇಕು. ನನ್ ಪ್ರೀತಿ ಇದ್ರೆ ಇದೆಲ್ಲ ಮಾಡ್ತಾರೆ, ಇಲ್ಲ ಅಂದ್ರೆ ನನ್ ಮೇಲೆ ಪ್ರೀತಿ ಇಲ್ಲ. ದಟ್ ಈಸ್ ನಾಟ್ ಟ್ರೂ ಲವ್. ದಟ್ ಈಸ್ ನಾಟ್ ಟ್ರೂ ಲವ್. ಸೊ ಟ್ರೂ ಲವ್ ಅಂದ್ರೆ ಏನು? ಟ್ರೂ ಲವ್ ಇಸ್ ಗಿವಿಂಗ್. ನಿಜವಾದ ಪ್ರೀತಿ, ನಿಜವಾದ ಒಂದು ಪ್ರೇಮ ಅಂದ್ರೆ ಕೊಡೋದ್ರಲ್ಲಿರುವಂಥದ್ದು, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಲೈಕ್ ತಾಯಿಯ ತರ. ಸೊ ತಾಯಿ ಎಷ್ಟೆಲ್ಲ ಪ್ರೀತಿಯಿಂದ ಎಲ್ಲ ಸಾಕ್ತಾರೆ, ಬೆಳೆಸ್ತಾರೆ. ಎಕ್ಸ್ಪೆಕ್ಟ್ ಇಟ್ಕೊಳ್ತಾರ? ಓ, ನನ್ ಮಗಳು ನಾನು ಮಾಡ್ತೀನಿ, ಅದಕ್ಕೋಸ್ಕರ ನನ್ ಮಗ ಹಿಂಗ್ ಮಾಡ್ಬೇಕು, ಮಗಳು ಹಿಂಗ್ ಮಾಡ್ಬೇಕು. ನೋ, ತಾಯಿ ಏನ್ ಮಾಡ್ತಾರೆ? ಎಲ್ಲಾನ ಮಾಡ್ತಾರೆ, ಪ್ರೀತಿಯಿಂದ ಮಾಡ್ತಾರೆ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಸೊ ಸಿಮಿಲರ್ಲಿ, ವೆನ್ ಯು ಲವ್, ಏನಾದ್ರೂ ನೀವು ಯಾರನ್ನಾದ್ರೂ ಪ್ರೀತಿ ಮಾಡ್ತೀರ ಅನ್ನೋದಾದ್ರೆ, ನಿಜವಾದ ಪ್ರೀತಿ ಏನಪ್ಪಾ ಅಂದ್ರೆ ಜಸ್ಟ್ ಲವ್, ಗಿವ್. ಪ್ರೀತಿಯನ್ನ ಕೊಡೋದ್ರಲ್ಲಿರೋಂಥದ್ದು, ಕೇಳೋದ್ರಲ್ಲಿರೋದಿಲ್ಲ. ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲ. ತುಂಬಾ ಜನ ಮಾಡ್ತಾರೆ ಈ ಮಿಸ್ಟೇಕ್ ನ. ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಲ್ಲೇ ಪ್ರಾಬ್ಲಮ್ ಆಗೋಂಥದ್ದು, ರೈಟ್? ಯಾವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀರಾ, ಅಲ್ಲಿ ಬಂತು ಪ್ರಾಬ್ಲಮ್. ಸರ್ ಹಾಗಾದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದಾ? ಸಿ, ಎಕ್ಸ್ಪೆಕ್ಟೇಷನ್ ಬಗ್ಗೆನೇ ಒಂದ್ ಸೆಷನ್ ನಾನು ಬೇಕಾದ್ರೆ ಮಾಡ್ತೀನಿ. ಎಕ್ಸ್ಪೆಕ್ಟೇಷನ್ ಬಗ್ಗೆನೇ ಒಂದ್ಸರಿ ಹೇಳ್ಕೊಡ್ತೀನಿ. ಎಕ್ಸ್ಪೆಕ್ಟೇಷನ್ ಇದ್ರೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಹೇಳಿ. ಬಟ್ ಇವತ್ ನಾವು ಅರ್ಥ ಮಾಡ್ಕೊಳ್ತಾ ಇರೋದು, ಪ್ರೀತಿ ಅಂದಾಗ, ಪ್ರೇಮ ಅಂದಾಗ ಕೊಡೋದ್ರಲ್ಲಿರುವಂತದ್ದು, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಜಸ್ಟ್ ಲವ್. ಸೊ ನಾವು ಬೇರೆಯವ್ರಿಗೆ ಲವ್ ಕೊಡಕ್ಕಿನ ಮೊದಲು ಒಂದು ಬೇಸಿಕ್ ಏನ್ ಇರ್ಬೇಕು ಅನ್ನೋದು ತಿಳ್ಕೊಳ್ಳೋಣ. ಯಾರು ಕೊಡಕ್ಕಾಗತ್ತೆ ಪ್ರೀತಿಯನ್ನ? ಯಾರು ಕೊಡಕ್ಕಾಗಲ್ಲ ಪ್ರೀತಿಯನ್ನ? ಈಗ ನಾನ್ 100 ರೂಪಾಯಿ ಕೊಡ್ಬೇಕಂತ ಹೇಳಿದ್ರೆ ನಿಮ್ಗೆ, ನನ್ನ ಹತ್ರ ಏನಿರ್ಬೇಕು? ಫಸ್ಟ್ ಆಫ್ ಆಲ್ ನನ್ನ ಹತ್ರ 100 ರೂಪಾಯಿ ಇರ್ಬೇಕು, ದುಡ್ಡು ಇರ್ಬೇಕು ಜೇಬಲ್ಲಿ. ನನ್ನ ಹತ್ರನೇ ದುಡ್ಡಿಲ್ಲ ಅಂದ್ರೆ ನಾನು ಬೇರೆಯವ್ರಿಗೆ ದುಡ್ಡು ಕೊಡಕ್ ಆಗತ್ತಾ? ಸಾಧ್ಯನಾ? ಯೋಚನೆ ಮಾಡಿ. ನೆವರ್, ನಾಟ್ ಪಾಸಿಬಲ್. ಕರೆಕ್ಟಾ? ನನ್ನ ಹತ್ರ ಇದ್ರೆ ನಾನು ಕೊಡಕ್ ಸಾಧ್ಯ ಆಗುತ್ತೆ. ನನಗೆ ಇಲ್ಲ, ನನ್ನ ಹತ್ರನೇ ಇಲ್ಲ ಅಂದ್ರೆ ನಾನು ಹೆಂಗ್ ಕೊಡಕ್ ಆಗುತ್ತೆ? ಅದೇ ತರ ನಾವ್ ಇನ್ನೊಬ್ಬರನ್ನ ಪ್ರೀತಿ ಕೊಡಬೇಕು, ಪ್ರೀತಿನ ಹೇಳ್ಬೇಕು, ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಮೇಲೆ ನಿಮ್ಗೆ ಲವ್ ಇರ್ಬೇಕು. ಲವ್ ಯುವರ್ ಸೆಲ್ಫ್ ಫಸ್ಟ್. ಎಲ್ಲಾ ಒಂದು ಧರ್ಮದಲ್ಲೂ ಎಲ್ಲಾ ಕಡೆನೂ ಹೇಳ್ತಾರೆ, ಲವ್ ಯುವರ್ ಸೆಲ್ಫ್ ಲವ್ ವೆರಿ ಇಂಪಾರ್ಟೆಂಟ್. ಸೊ ಯಾರು ಅವ್ರು ಪ್ರೀತಿ ಮಾಡ್ತಾರೋ ಅವರೇ ಬೇರೆಯವ್ರಿಗೆ ಪ್ರೀತಿ ಮಾಡಕ್ ಸಾಧ್ಯ. ಅವ್ರಿಗೆ ಅವ್ರು ಪ್ರೀತಿ ಮಾಡಕ್ ಬರಲ್ಲ ಅಂದ್ರೆ ಇನ್ನೇನ್ ಬೇರೆಯವ್ರ ಪ್ರೀತಿ ಕೊಡ್ತೀರಾ, ರೈಟ್? ನೀವೇ ಬೆಗ್ಗರ್. ಅಯ್ಯೋ, ನಂಗೆ ಯಾರು ಲವ್ ಮಾಡಲ್ಲ, ನಿಮಗೆ ನೀವು ಲವ್ ಮಾಡಲ್ಲ, ನಿಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಇನ್ನೇ ನೀವು ಬೇರೆಯವ್ರ ಪ್ರೀತಿ ಕೊಡ್ತೀರಾ? ಬೆಗ್ಗರ್ ಕ್ಯಾನ್ ಗಿವ್ ಅದರ್ಸ್, ರೈಟ್? ಅವರೇ ಭಿಕ್ಷುಕರು ಬೇರೆಯವ್ರಿಗೆ ಆಗಲ್ಲ, ನಾಟ್ ಪಾಸಿಬಲ್. ಸೊ ಆಕ್ಚುಲಿ ನಾನು ಪ್ರೀತಿ ಮಾಡ್ತೀನಿ, ಪ್ರೀತಿ ಕೊಡ್ತೀನಿ, ಫಸ್ಟ್ ಆಫ್ ಆಲ್ ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅನ್ನೋದಾದ್ರೆ, ದೆನ್ ಯು ಕಾಂಟ್ ಲವ್ ಅದರ್ಸ್, ಯು ಕಾಂಟ್ ಗಿವ್ ಅದರ್ಸ್.
ಸೊ ನಿಮ್ಮೆಲ್ಲರ ಒಂದು ಮೂಲಭೂತ ಕರ್ತವ್ಯ ಅಥವಾ ಮೂಲಭೂತ ಕೆಲಸ ಏನಪ್ಪಾ ಅಂದ್ರೆ ಲವ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಪ್ರೀತಿ ಮಾಡ್ಬೇಕು. ಫಸ್ಟ್ ನಿಮಗ್ ನೀವು ಯು ಶುಡ್ ಬಿ ದ ಫ್ಯಾನ್ ಆಫ್ ಯುವರ್ ಸೆಲ್ಫ್. ಈ ಭೂಮಿ ಮೇಲೆ ಯಾರು ತುಂಬಾ ಇಷ್ಟಪಡ್ತೀರಾ ಅಂದ್ರೆ ನನ್ನ ನಾನು ತುಂಬಾ ಇಷ್ಟ. ಐ ಲವ್ ಮೈ ಐ ಆಮ್ ದ ಬೆಸ್ಟ್. ನನ್ನ ಕಂಡ್ರೆ ತುಂಬಾ ಇಷ್ಟ. ಬಿಕಾಸ್ ನನ್ನ ಕ್ವಾಲಿಟಿನೇ ಹಾಗೆ, ನಾನು ಇರೋದೇ ಹಾಗೆ, ನಾನು ತುಂಬಾ ಇಷ್ಟಪಡ್ತೀನಿ. ಯು ಆಸ್ಕ್ ಮೀ, ನನ್ನನ್ನು ಕೇಳೋದಂದ್ರೆ ಐ ಲವ್ ಮೈ ಸೆಲ್ಫ್. ಐ ಲವ್ ಮೈ ಸೆಲ್ಫ್. ಆಮೇಲೆ ಬೇರೆಯವರೆಲ್ಲರೂ. ನಾನು ಫಸ್ಟ್ ತುಂಬಾ ಇಷ್ಟಪಡ್ತೀನಿ. ಸೊ ನನ್ನನ್ನು ಇಷ್ಟಪಟ್ಟಿಲ್ಲ, ನನ್ನ ಬಗ್ಗೆನೇ ಏನೋ ನೆಗೆಟಿವ್ ಥಾಟ್ಸ್ ಫೀಲಿಂಗ್ಸ್ ಎಲ್ಲ ಇದೆ ಅಂದ್ರೆ ದೆನ್ ಯು ಕಾಂಟ್ ಲವ್ ಅದರ್ಸ್, ಯು ಕಾಂಟ್ ಎಕ್ಸ್ಪ್ರೆಸ್ ಅದರ್ಸ್, ಆರ್ ನಿಜವಾದ ಪ್ರೀತಿಯನ್ನು ಕೊಡಕ್ಕಾಗಲ್ಲ ನೀವು. ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟ್ ನಿಮ್ಮಲ್ಲಿ ಏನಾದ್ರೂ ಕೊರತೆಗಳು, ನ್ಯೂನ್ಯತೆಗಳು ಅಥವಾ ಬೇಜಾರು, ಕೋಪ, ಏನೇ ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಫೀಲಿಂಗ್ಸ್ ಇದ್ರೆ ಅದನ್ನ ಫರ್ಗಿವ್ ಮಾಡಿ, ನಿಮ್ಮನ್ನೇ ನೀವು ಪ್ರೀತಿ ಮಾಡಿ. ಜೊತೆಗೆ ಬೇರೆಯವ್ರಿಗೂ ಪ್ರೀತಿ ಕೊಡ್ಬೇಕಂದ್ರೆ ಅದಕ್ಕಿನ ಬೇರೆಯವ್ರಿಗೇನೋ ಬೇಜಾರು, ಕೋಪ ಎಲ್ಲ ಇಟ್ಕೊಂಡು ನೀವೇನೋ ಲವ್ ಕೊಡ್ತೀನಿ ಅಂದ್ರೆ ನಾಟ್ ಪಾಸಿಬಲ್. ಸೊ ಫರ್ಗಿವ್ ಅದರ್ಸ್. ಸೊ ಈ ಪ್ರೀತಿಯ ದಿನ ಏನಪ್ಪಾ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ದಟ್ ಫ್ಲವರ್ ಕೊಡ್ತೀನಿ, ಗಿಫ್ಟ್ ಕೊಡ್ತೀನಿ, ಫ್ಲವರ್ ಇಸ್ಕೊಳ್ತೀನಿ, ಗಿಫ್ಟ್ ಇಸ್ಕೊಳ್ತೀನಿ, ನಥಿಂಗ್. ಅದಲ್ಲ ಇಂಪಾರ್ಟೆಂಟ್. ಸೊ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡೋಂಥದ್ದು, ರೈಟ್? ಪ್ರೇಮಿಗಳ ದಿನ ಅಂದ್ರೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು. ಎಕ್ಸ್ಪ್ರೆಸ್ ಯುವರ್ ಲವ್. ಸೊ ಲೆಟ್ ಸಿ, ಇವತ್ತಿನ ದಿನ ನಿಮ್ಮ ಪ್ರೇಮಿಗಳು. ಸೊ ಪ್ರೇಮಿಗಳಂದಾಗ ಲವರ್ಸೇ ಆಗ್ಬೇಕಂತೇನಿಲ್ಲ, ರೈಟ್? ಲವರ್ಸೇ ಆಗ್ಬೇಕಂತಿಲ್ಲ. ತಾಯಿಯ ಪ್ರೀತಿ ಕೂಡ ಪ್ರೀತಿನೇ, ತಂದೆ ಪ್ರೀತಿ ಕೂಡ ಪ್ರೀತಿನೇ, ಫ್ರೆಂಡ್ಸ್ ಪ್ರೀತಿನೇ, ರೈಟ್? ಸೊ ಹಾಗೆ ಎಲ್ಲ ರಿಲೇಶನ್ಶಿಪ್ ಅಲ್ಲೂ ಒಂದು ಪ್ರೀತಿ ಪ್ರೇಮ ಇದ್ದಾಗ ಅಲ್ಲಿ ನಿಮಗೆ ವ್ಯಾಲೆಂಟೈನ್ ಅಂತಾನೆ ಆಗುತ್ತೆ. ಸೊ ಎಕ್ಸ್ಪ್ರೆಸ್ ಯುವರ್ ಲವ್. ಇವತ್ತು ನೀವು ನಿಮ್ಮ ಲವ್ ನ ಎಕ್ಸ್ಪ್ರೆಸ್ ಮಾಡ್ತೀರಾ. ಈ ಒಂದು ವ್ಯಾಲೆಂಟೈನ್ಸ್ ಡೇನ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡಿ. ಸರ್ ನನ್ಗೆ ಯಾರು ಲವರ್ ಇಲ್ಲ, ವ್ಯಾಲೆಂಟೈನ್ ಇಲ್ಲ ಸರ್, ಏನ್ ಸರ್ ವ್ಯಾಲೆಂಟೈನ್ ಸೆಲೆಬ್ರೇಟ್ ಮಾಡ್ಲಿ? ಎನಿಬಡಿ ಈಸ್ ಯುವರ್ ಲವ್. ಯಾರನ್ನ ಇಷ್ಟಪಡ್ತೀರಾ ಅವ್ರು ನಿಮ್ಗೆ ಲವರೇನೆ, ಅವರೇ ನಿಮ್ಮ ವ್ಯಾಲೆಂಟೈನ್. ಸೊ ಅವ್ರಿಗೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತೀರಾ. ನೋಡೋಣ ಇವತ್ತು ಎಷ್ಟು ಡಿಫರೆಂಟ್ ಆಗಿ ಕ್ರಿಯೇಟಿವ್ ಆಗಿ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತೀರಾ ನೋಡೋಣ. ನಿಮ್ ಕೈಯಾರೆ ಅಡಿಗೆ ಮಾಡಿ ತಿನ್ನಿಸ್ತೀರಾ, ಅದು ಒಂದ್ ರೀತಿಯಾದಂತ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ದಂಗೆ. ಸರ್ ಇದುವರೆಗೂ ನಾನು ಒಂದು ಲವ್ ಲೆಟರ್ ಬರ್ದಿಲ್ಲ ಸರ್, ಇವತ್ತು ಬರೀರಿ. ಇವತ್ತೊಂದು ಲವ್ ಲೆಟರ್ ಬರೀರಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಎಕ್ಸ್ಪ್ರೆಸ್ ಮಾಡಿ, ರೈಟ್? ಸೊ ಇದುವರೆಗೂ ಅವ್ರು ನಿಮ್ಗೆ ಏನೋ ಕೇಳಿದ್ರು, ಏನೋ ಮಾಡಿ ಅಂತ ಹೇಳಿದ್ರು, ಇದುವರೆಗೂ ನೀವು ಮಾಡಿರಲಿಲ್ಲ, ಇವತ್ತು ಮಾಡಿ ತೋರಿಸಿ. ಒಂದು ಹಾಡಿನ ಮುಖಾಂತರ ಲವ್ ನ ಎಕ್ಸ್ಪ್ರೆಸ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಆರ್ ಸಮಥಿಂಗ್, ಎಲ್ಲಾದ್ರೂ ಅವ್ರಿಗೆ ಟೈಮ್ ಕೊಡೋದ್ರಿಂದ, ಟೈಮ್ ಸ್ಪೆಂಡ್ ಮಾಡೋದ್ರಿಂದ, ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಎಕ್ಸ್ಪ್ರೆಸ್ ಮಾಡಿ. ಇಸ್ ನಾಟ್ ದಟ್ ಏನೋ ಗಿಫ್ಟ್ ತಗೊಂಡೋಗಿ ಕೊಡ್ತೀನಿ ಅಂತಲ್ಲ. ಡೂ ಸಮಥಿಂಗ್ ಡಿಫ್ರೆಂಟ್ಲಿ, ವೆರಿ ಕ್ರಿಯೇಟಿವ್ಲಿ ನಿಮ್ಮ ಒಂದು ಲವ್ ನ ಎಕ್ಸ್ಪ್ರೆಸ್ ಮಾಡ್ತೀರಾ. ಸೊ ದಟ್ ಈಸ್ ಯುವರ್ ಟುಡೇಸ್ ವರ್ಕ್. ಮಾಡ್ತೀರಾ, ರೈಟ್? ಸೊ ಬಿಫೋರ್ ದಟ್ ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಫರ್ಗಿವ್ ಮಾಡಿ. ಫರ್ಗಿವ್ನೆಸ್ ಇದ್ರೆ ಫರ್ಗಿವ್ನೆಸ್ ಕೇಳಿ, ಒಂದು ನೀವು ಫರ್ಗಿವ್ ಮಾಡಿ, ಒಂದು ನೀವು ಫರ್ಗಿವ್ನೆಸ್ ನ ಪಡ್ಕೊಳ್ಳಿ. ಸೊ ಈ ತರ ಮಾಡೋದ್ರಿಂದ ನಿಮ್ಮ ಒಂದು ನಿಜವಾದ ಟ್ರೂ ವ್ಯಾಲೆಂಟೈನ್ ಸೆಲೆಬ್ರೇಷನ್ ಆಗುತ್ತೆ. ಡನ್? ಕ್ಲಿಯರ್? ಸೊ ವೆರಿ ಕ್ರಿಯೇಟಿವ್ಲಿ ಲೆಟ್ ಸಿ ಎಷ್ಟು ಜನ ನೀವು ಮಾಡಿ ವಾಪಸ್ ಬಂದು ಈ ವಿಡಿಯೋದಲ್ಲಿ ಅಥವಾ ಗ್ರೂಪ್ ಅಲ್ಲಿ ನನಗೆ ಎಕ್ಸ್ಪ್ರೆಸ್ ಮಾಡಬೇಕು ಯಾವ ತರ ಕ್ರಿಯೇಟಿವ್ ಆಗಿ ಮಾಡಿದ್ರಿ ಅಂಡ್ ಆ ಒಂದು ಅನುಭವ ಹೇಗಿತ್ತು ಅಂತ ಎಕ್ಸ್ಪ್ರೆಸ್. ರೈಟ್ ಫ್ರೆಂಡ್ಸ್? ಸೊ ಲವ್ ಅಂದ್ರೆ ಕೊಡೋದ್ರಲ್ಲಿರುವಂಥದ್ದು ಅನ್ಕಂಡೀಷನಲ್ ಲವ್. ದೇರ್ ಇಸ್ ನೋ ಕಂಡೀಷನ್. ಇದರಲ್ಲಿ ಕಂಡೀಷನ್ಸ್ ಬರಲ್ಲ. ನಿಜವಾದ ಪ್ರೀತಿ ಇದ್ದಾಗ ಕಂಡೀಷನ್ಸ್ ಬರೋದಿಲ್ಲ. ಹೀಗಿದ್ರೆ ಹೀಗೆ, ಹೀಗಿದ್ರೆ ಅದು ಬಿಸ್ನೆಸ್ ಆಗೋಯ್ತು, ಇದು ನಾನು ಮಾಡಿದ್ರೆ ಇದು ಸಿಗ್ಬೇಕು, ಇದು ಸಿಕ್ಕಿದ್ರೆ ಮಾತ್ರ ಇದು ಮಾಡ್ತೀನಿ. ಇದು ಅನ್ಕಂಡೀಷನಲ್ ಅಲ್ಲ, ಇದು ಕಂಡೀಷನಲ್ ಲವ್. ಸೊ ನೆವರ್ ಹ್ಯಾವ್ ಅ ಕಂಡೀಷನಲ್ ಲವ್. ದಟ್ ಇಸ್ ನಾಟ್ ಅ ಲವ್ ಆಕ್ಚುಲಿ. ನಿಜವಾದ ಲವ್ ಅಂದ್ರೆ ಕೊಡೋದ್ರಲ್ಲಿರುವಂಥದ್ದು, ಗಿವಿಂಗ್ ಅಲ್ಲಿರುವಂಥದ್ದು. ಡನ್? ಸೊ ಬಿಫೋರ್ ದಟ್ ಸೆಲ್ಫ್ ಲವ್ ಇರಬೇಕು. ಅವಾಗಲೇ ಬೇರೆಯವ್ರಿಗೆ ಲವ್ ಕೊಡೋಕೆ ಸಾಧ್ಯ. ಅಂಡ್ ಇವತ್ತು ನೀವು ಡಿಫರೆಂಟ್ ಆಗಿ ಆಚರಣೆ ಮಾಡ್ತೀರಾ, ವೆರಿ ಕ್ರಿಯೇಟಿವ್ಲಿ ಲವ್ ನ ಎಕ್ಸ್ಪ್ರೆಸ್ ಮಾಡಿ. ಡನ್? ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಸೆಷನ್, ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಸೊ ಕಮೆಂಟ್ ಅಲ್ಲಿ ಹಾಕಿ, ಶೇರ್ ಮಾಡಿ, ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು. ಹ್ಯಾವ್ ಅ ಲವ್ಲಿ ಡೇ ಅಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು.